ಪರಲಕ್ಷ್ಮಿ ನಿನ್ನ ಚಾರು ಚರಣವ ಮೊರೆ ಹೊಕ್ಕೆ ಕರುಣಾದಿ ಕಣ್ಣೆತ್ತಿ ನೋಡೆ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ ವಸುದೇವ ಸುತನ ಕಾಂಬುದಕ್ಕೆ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರಾವಣ ಮಾಸ ಬಂದಾಗ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಶುಕ್ರವಾರದಂದು ಮಾಡುವ ಪದ್ಧತಿ. ನಿತ್ಯದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಎಲ್ಲರೂ ಮಾಡ್ತಾರೆ. ಎಲ್ಲರಿಗೂ ಅವಳಿಂದ ಅಭಿಮನ್ಯಮಾನವಾದಂತಹ ಸಂಪತ್ತು ಬರಲಿ ಅನ್ನೋ ಬಯಕೆ ಇದೆ. ಆದರೆ ನಮ್ಮ ಹರಿದಾಸರುಗಳು ಅಥವಾ ಶಾಸ್ತ್ರದಲ್ಲಿ ಕೇವಲ ಸಂಪತ್ತಿಗಾಗಿ ಮಾತ್ರ ಲಕ್ಷ್ಮಿಯನ್ನು ಮೀಸಲು ಅಂತ ತಿಳ್ಕೊಳ್ಬೇಡಿ. ಅಥವಾ ಸಂಪತ್ತು ಅಂದರೆ ಕೇವಲ ಭೌತಿಕವಾದ ಸಂಪತ್ತು ಮಾತ್ರ ಸಂಪತ್ತಲ್ಲ, ನಿಜವಾದ ಸಂಪತ್ತು ಭಗವಂತನ ದರ್ಶನ. ಅದನ್ನು ನಾವು ಮಾಡಬೇಕಾದರೆ ಕಾಮಕ್ರೋಧಗಳಿಂದ ಹಾಳಾದ ನಮ್ಮ ಅಂತಃಕರಣ ಮನಸ್ಸು ಅದನ್ನು ಶುದ್ಧ ಮಾಡಿಕೊಂಡು ದೇವರನ್ನು ನೋಡುವ ಪ್ರಯತ್ನವನ್ನು ಮಾಡಬೇಕು. ಆದರೆ ಈ ಪಾಂಚಭೌತಿಕವಾದಂತಹ ದೇಹದಲ್ಲಿರುವ ರಕ್ತ ಮಾಂಸಗಳಿಂದ ಮಾಡಿದ ಈ ಕಣ್ಣಿನಿಂದ ದೇವರನ್ನು ನೋಡಲಿಕ್ಕಾಗೋದಿಲ್ಲಂತೆ. ಒಳಗಣ್ಣಿನಿಂದ ದೇವರನ್ನು ನೋಡಬೇಕು. ಆ ಒಳಗಣ್ಣು ತೆಗೆಯಬೇಕಾದರೆ ಒಳಗಣ್ಣಿನ ಅರಿವು ಅದು ಇದೆ ಅನ್ನುವ ಅರಿವು ನಮಗೆ ಬರಬೇಕಾದರೆ ವಿಶೇಷವಾಗಿ ಪ್ರಕೃತಿಗೆ ಅಭಿಮಾನಿಯಾದ ಪರಮಾತ್ಮನ ಪ್ರಥಮ ದಾಸಿಯಾದ ದೇವರ ಸೇವೆಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟ ಮಹಾಲಕ್ಷ್ಮೀ ದೇವಿ, ಅವಳನ್ನು ಜಗದಂಬೆ, ಜಗತ್ತಿನ ತಾಯಿ ಅಂತ ಕರೀತಾರೆ. ನಮ್ಮ ನಿಮ್ಮೆಲ್ಲರ ತಾಯಿಯೂ ಹೌದು. ನಮ್ಮ ನಿಮ್ಮೆಲ್ಲರ ತಾಯಿಯ ಸ್ಥಾನದಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅತ್ಯವಶ್ಯಕವಾಗಿ ಸಂಪಾದನೆ ಮಾಡಬೇಕು. ಹರಿದಾಸರುಗಳು ಅಥವಾ ಶಾಸ್ತ್ರ ಲಕ್ಷ್ಮೀದೇವಿಯನ್ನು ನೋಡಿದ ರೀತಿ ಬೇರೆ. ಕೇವಲ ಸಂಪತ್ತಿಗೆ ಮೀಸಲು ಅನ್ನಲಿಲ್ಲ, ಸಮಗ್ರ ಸಂಪತ್ತಿಗೆ ಒಡೆಯನಾದ ಭಗವಂತನ ದರ್ಶನ ಮಾಡಿ ಅವನಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು ವಿಶೇಷವಾಗಿ ಭಕ್ತಿಯನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗೋದೇನಿದೆ ಇದು ನಿಜವಾದ ಸಂಪತ್ತು. ಅದನ್ನು ನಾವು ಮಾಡಬೇಕಾದರೆ ಈ ತಾಯಿಯ ಅನುಗ್ರಹ ಬೇಕು, ಜಗದಂಬೆಯಾದ ಲಕ್ಷ್ಮೀದೇವಿಯ ಅನುಗ್ರಹ ಬೇಕು. ಏಕೆಂದರೆ ಲಕ್ಷ್ಮೀದೇವಿಯ ಯೋಗ್ಯತೆ ಬಹಳ ದೊಡ್ಡದು. ವೇದಗಳಲ್ಲಿ ಲಕ್ಷ್ಮೀದೇವಿ ತನ್ನ ಬಗ್ಗೆ ಹೇಳಿಕೊಂಡ್ಯಾಳೆ. ಅನಂತ ವೇದಗಳು ಲಕ್ಷ್ಮೀದೇವಿ ಆಡುವ ಮಾತು ಅಂತ, ಶ್ರುತಿತತಿಗಳಿಗೆ ಅಭಿಮಾನಿ ಅಂತ ಕರೀತಾರೆ. ಸೊ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ತನ್ನ ಮಹಿಮೆಯನ್ನು ಹೇಳಿಕೊಂಡು ಕಡೆಯಲ್ಲಿ ಹೇಳ್ತಾಳೆ, ನನ್ನ ಮಹಿಮೆಗೆ ಒಂದು ಸೀಮೆ ಇದೆ, ಸೀಮೆ ಇಲ್ಲದ ನಿಸ್ಸೀಮ ಎಲ್ಲೇ ಇಲ್ಲದ ಅದ್ಭುತವಾದ ಮಹಿಮೆ ನನ್ನ ಗಂಡನದ್ದು. ನನಗೆ ಇಷ್ಟೆಲ್ಲ ಯೋಗ್ಯತೆ ಬಂದದ್ದು ಅವರ ಅನುಗ್ರಹದಿಂದ. ಅಂಬರಣಿ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಆ ಸೂಕ್ತದಲ್ಲಿ ಮಹಾಲಕ್ಷ್ಮೀ ದೇವಿ ಆಡುವ ಮಾತು, ಕಾಮಯೇತಂ ತಮುಗ್ರಂ ಕೃಣೋಮಿ. ನಾನು ಬಯಸಿದರೆ ರುದ್ರದೇವರಿಗೆ ರುದ್ರ ಪದವಿಯನ್ನು ಕೊಡ್ತೇನೆ. ಹೌದು, ಅವಳೇ ಪ್ರಮೋಟ್ ಮಾಡೋದು. ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತೇನೆ. ಇಂಥ ದೊಡ್ಡ ಯೋಗ್ಯತೆ ನಿನಗೆ ಎಲ್ಲಿಂದ ಬಂತು? ಮಮಯೋನಿರಪ್ಸ್ವ ಅಂತ ಸಮುದ್ರೆ, ನನಗೂ ಕಾರಣಕರ್ತನಾದ ನನಗೂ ಶಕ್ತಿಯನ್ನು ಕೊಡುವವನು ನನ್ನ ಯಜಮಾನ. ಸಮುದ್ರ ಮಧ್ಯದಲ್ಲಿ ಇರುವ ಯಾರ ಹೊಕ್ಕಳಲ್ಲಿ ಕಮಲ ಇದೆಯೋ ಪದ್ಮನಾಭ, ಅವನೇ ನನ್ನ ಯಜಮಾನ ಅಂತ ವೇದಗಳು ಅಥವಾ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ವೇದದ ಮುಖಾಂತರ ತನ್ನ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ತಾಳೆ. ಹಾಗಾದರೆ ಬ್ರಹ್ಮಾದಿ ದೇವತೆಗಳಿಗೂ ಅವರವರ ಪೊಸಿಷನ್ನು ಕೊಡುವಂತಹ ಲಕ್ಷ್ಮೀದೇವಿ ಪರಮಾತ್ಮನ ಅನುಗ್ರಹದಿಂದ ಇಷ್ಟೆಲ್ಲ ನಿಯಂತ್ರಣ ಮಾಡೋಳು. ಅವಳನ್ನು ಪ್ರಾರ್ಥನೆ ಮಾಡಬೇಕು, ನಿನ್ನ ಗಂಡನ ದರ್ಶನ ನನ್ನ ಹೃದಯದ ಆಲಯದಲ್ಲಿ ಆಗುವಂತೆ ಅನುಗ್ರಹ ಮಾಡು. ಬಹಳ ಸುಂದರವಾಗಿ ದಾಸರು ಒಂದು ಪುಟ್ಟ ಮೂರೇ ಮೂರು ನುಡಿಗಳ ಕೃತಿಯನ್ನು ಮಾಡಿದ್ದಾರೆ. ನೀವೆಲ್ಲ ಕೇಳಿರ್ತೀರಿ. ಶ್ರಾವಣ ಮಾಸ ಒಳ್ಳೆಯ ಪರ್ವಕಾಲದಲ್ಲಿ ಅದನ್ನು ಚಿಂತನೆ ಮಾಡಿದರೆ ಮನಸ್ಸಿಗೆ ಆಹ್ಲಾದಕರವಾಗೂ ಇರುತ್ತೆ ಮನಸ್ಸು, ಜೊತೆಯಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವೂ ಆಗತ್ತೆ. ತುಂಬ ಸುಂದರವಾದ ಕೃತಿ. ಅದನ್ನು ಇಂದಿರೇಶನ ಪಾದದ್ವಂದ್ವಕ್ಕೆ ಅಂತ ಇಂದಿರೇಶ ವಿಠಲರು ಅದನ್ನು ಮಾಡಿದ್ದಾರೆ. ಅದನ್ನು ಚಿಂತನೆ ಮಾಡುವ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ
ವಸುದೇವ ಸುತನ ಕಂಬುದಕ್ಕೆ ಘಸಣಿಯಾಗಿದೆ ಭವ ವಿಷಯವಾರಿಧಿಯಲ್ಲಿ ಶಶಿಮುಖಿ ಕರುಣದಿ ಕಾಯೇ ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬಯನಗೆ ವಸುದೇವ ಸುತನ ಕಂಬುದಕ್ಕೆ ಮಂದಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು ಕಂದನಂದದಿ ಬಾಲ್ಯದಿಂದ ಸೇರಿದೆ ನಿನ್ನ ಮಂದರೋದ್ಧರನ ತೋರಮ್ಮ ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ ವಸುದೇವ ಸುತನ ಕಂಬುದಕ್ಕೆ. ಸುಂದರವಾದ ಪದ್ಯ. ಅಮ್ಮ ತಾಯಿ ಮಹಾಲಕ್ಷ್ಮೀ ದೇವಿ, ನನಗೆ ಒಂದು ಕಣ್ಣನ್ನು ಕೊಡು, ಜ್ಞಾನದ ಕಣ್ಣು, ವಿವೇಕದ ಕಣ್ಣು. ನಮ್ಮ ವ್ಯಾಸರಾಜರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನು ಅಂತ. ನನ್ನ ಈ ಬಾಹ್ಯವಾದ ಚಕ್ಷುಷು ತುಂಬ ಶಾರ್ಪ್ ಆಗಿದೆ, ತುಂಬ ದೂರದ್ದನ್ನೆಲ್ಲ ಅದು ನೋಡಿ ಪತ್ತೆ ಹಚ್ಚತ್ತೆ. ಆದರೆ ಒಳಗೆ ವಿವೇಕ ಜ್ಞಾನ ಅನ್ನುವ ಕಣ್ಣು ತೆಗೆದೇ ಇದ್ದರೆ ಕಣ್ಣಿದ್ದು ಕುರುಡರಂತೆ ಅಂತ ವ್ಯಾಸರಾಜರಂತಾರೆ. ಶಾಸ್ತ್ರದಲ್ಲಿ ಇದ್ದ ಮಾತನ್ನೇ ಅವರು ಆಡಿರೋದು. ಪ್ರಕೃತದಲ್ಲಿ ಲಕ್ಷ್ಮೀದೇವಿಯನ್ನು ಬೇಡಬೇಕು, ಅಮ್ಮ ನನಗೊಂದು ಹೊಸ ಕಣ್ಣನ್ನು ಕೊಡು. ಯಾಕೆ? ನಿನಗೆ 2 ಕಣ್ಣನ್ನು ಕೊಟ್ಟಿದ್ದೇನಲ್ವಾ, ಆ ಕಣ್ಣಿನಿಂದ ನಿನ್ನೆಲ್ಲ ಲೌಕಿಕ ವ್ಯವಹಾರವನ್ನು ನೀನು ಮಾಡ್ತಾ ಇದೆಯಲ್ಲ, ಇನ್ನೊಂದು ಕಣ್ಣು ಯಾಕೆ ಬೇಕು ಅಂತ ಪ್ರಾಯ ಕೇಳಬಹುದಲ್ವಾ. ಕೇಳುವ ಮುಂಚೆನೇ ಅದರ ಅನಿವಾರ್ಯತೆ ಏನಿದೆ ಅನ್ನೋದನ್ನು ನಾವು ತಿಳಿಸ್ಬೇಕಂತೆ. ಈ ದಿಶೆಯಲ್ಲಿ ಅದರ ಅನಿವಾರ್ಯತೆಯನ್ನು ತಿಳಿಸೋ ನೆಪದಿಂದ ಹೇಳ್ತಾರೆ, ವಸುದೇವ ಸುತನ ಕಾಂಬುದಕ್ಕೆ. ನಾನು ಬೇರೆ ಏನೋ ಹೊಲಸನ್ನು ನೋಡೋದಿಲ್ಲ, ನಿನ್ನ ಗಂಡನ ದರ್ಶನ ಮಾಡಬೇಕು. ಸರ್ವೋತ್ತಮನಾದ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ನನಗೊಂದು ಜ್ಞಾನದ ಕಣ್ಣು ಬೇಕು. ಯಾಕೆಂದರೆ ಜೊತೆಯಲ್ಲೇ ಇದ್ದ ಅರ್ಜುನನಿಗೆ ಭಗವಂತ ವಿಶ್ವರೂಪ ದರ್ಶನ ಮಾಡಿಸಿದಾಗ, ನಿನಗೆ ಈ ಕಣ್ಣಿನಿಂದ ನನ್ನನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂದ. ಎಷ್ಟು ವಿಚಿತ್ರ ನೋಡಿ. ಎದರಿಗೆ ಕೃಷ್ಣ ಇದ್ದಾನೆ, ಭಗವದ್ಗೀತೆಯ ಉಪದೇಶವನ್ನು ಮಾಡಿದ್ದಾನೆ, ಆದರೆ ವಿಶ್ವರೂಪವನ್ನು ನೋಡಲಿಕ್ಕೆ ಈ ಕಣ್ಣು ಸಾಲದು. ಅಥವಾ ನನ್ನನ್ನು ನೀನು ಬಳಗ, ಸೋದರತ್ತೆ, ಸೋದರ ಮಾಮನ ಮಕ್ಕಳು ಅಂತ ನೋಡದೆ ಸರ್ವೋತ್ತಮನಾದ ಸರ್ವ ಜಗತ್ ಕಾರಣನಾದ ಭಗವಂತ ಅಂತ ನೀನು ಉಪಾಸನೆ ಮಾಡಲಿಕ್ಕೆ ಬೇರೆ ಕಣ್ಣೇ ಬೇಕು. ಉಪಾಸನೆಗೆ ಇರುವ ಕಣ್ಣು ಬೇರೆ. ಅದಕ್ಕೆ ದೇವರಂದ ದಿವ್ಯಂ ದದಾಮಿ ತೇ ಚಕ್ಷುಹು, ನಿನಗೊಂದು ದಿವ್ಯವಾದ ಕಣ್ಣನ್ನು ನಾನು ಕೊಡ್ತೇನೆ ಅಂತ. ಆ ದಿಶೆಯಲ್ಲಿ ನಮ್ಮ ಲಕ್ಷ್ಮೀದೇವಿಯನ್ನು ನಾವು ಬೇಡಬೇಕಂತ. ಅಮ್ಮ ನೀನು ಪ್ರಕೃತಿ ತತ್ವಕ್ಕೆ ಅಭಿಮಾನಿ, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿ, ಅದರ ಓನರ್ ನೀನು, ಅದರಿಂದ ನಿರ್ಮಿತವಾದದ್ದು ನನ್ನೆಲ್ಲ ಈ ದೇಹ. ನಿನ್ನಲ್ಲಿ ಕೇಳೋದು ಒಂದು ಒಳ್ಳೆ ಕಣ್ಣನ್ನು ಕೊಡು, ಒಂದು ದೃಷ್ಟಿಯನ್ನು ಕೊಡು. ನನ್ನ ದೃಷ್ಟಿ ಎಲ್ಲಿರಲಿ, ಪರಮಾತ್ಮನನ್ನು ನೋಡುವಷ್ಟು ಸೂಕ್ಷ್ಮವಾಗಲಿ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆ ಎನಗೆ ವಸುದೇವ ಸುತನ ಕಾಂಬುದಕ್ಕೆ. ನಾನು ಬೇರೆ ಕೆಟ್ಟದ್ದಕ್ಕೆ ಬಳಸೋದಿಲ್ಲ, ಕೃಷ್ಣನನ್ನು ನೋಡಲಿಕ್ಕೆ, ಭಗವಂತನ ದರ್ಶನ ಬಿಂಬಾಪರೋಕ್ಷ ಮಾಡಿಕೊಳ್ಳಲಿಕ್ಕೆ ನಾನು ಕಾತರನಾಗಿ ಕಾಯ್ತಾ ಇದ್ದೇನೆ. ಘಸಣಿಯಾಗಿದೆ ಭವ ವಿಷಯವಾರಿಧಿಯಲ್ಲಿ ಶಶಿಮುಖಿ ಕರುಣದಿ ಕಾಯೇ. ಘಸಣಿಯಾಗಿದೆ ಭವ ವಿಷಯವಾರಿಧಿಯಲ್ಲಿ. ಭವ ಅಂದರೆ ಸಂಸಾರವೆಂಬ ವಿಷಯ ಸಮುದ್ರದಲ್ಲಿ ನಾನು ಬಿದ್ದಿದ್ದೇನೆ. ಅದು ಘಸಣಿಯಾಗಿದೆ, ಅದು ಘಾಸಿಯನ್ನು ಉಂಟು ಮಾಡ್ತಾ ಇದೆ. ನಾನಾ ತರಹದ ಮಾನಸಿಕವಾದ ಹಾಗೂ ದೈಹಿಕವಾದ ವ್ಯಥೆಗೆ ಸಂಸಾರ ಸಾಗರ, ಆ ವಿಷಯಗಳ ಸಂಘ, ಇದು ನನಗೆ ತೊಂದರೆಯನ್ನು ಕೊಡ್ತಾ ಇದೆ. ಅದರಿಂದ ನನ್ನನ್ನು ಕಾಯಿ. ಮಂದಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು. ಸಣ್ಣ ಮಕ್ಕಳು ನೀರು ಅಂದರೆ ಭಯ. ಆ ಮಗುವನ್ನು ನಾನು ಎತ್ತಿಕೊಂಡು ಹೋಗಿ ತಾಯಿಯಾದವಳು ಸಮುದ್ರದಲ್ಲಿ ಹಾಕಿಬಿಟ್ರೆ ಅದು ಯಾರಲ್ಲಿ ಬಂದು ಹೇಳಿಕೊಳ್ಳಬೇಕು? ತನಗೆ ಯಾರಾದರೂ ತೊಂದರೆಯನ್ನು ಕೊಟ್ಟರೆ ತಂದೆ ತಾಯಿ ಹತ್ರ ಓಡಿ ಬರಬೇಕು. ಹೆಚ್ಚಾಗಿ ಬರೋದು ಮಕ್ಕಳುಗಳು ತಾಯಿ ಹತ್ರ. ತಾಯಿ ಸೆರಗಿಂದೇ ಓಡಾಡ್ತಾನೆ ಅಂತಾರಲ್ಲ,
ಆದರೆ ನನ್ನ ಅವಸ್ಥೆ ಏನಾಗಿದೆ, ನೀನು ಸಂಸಾರವೆಂಬ ದೊಡ್ಡ ಸಮುದ್ರದಲ್ಲಿ ನನ್ನನ್ನು ಹಾಕಿದಿ. ನೀನು ನನಗೆ ಉಪದ್ರವ ಕೊಡಬೇಕು ಅಂತ ಹಾಕಿಲ್ಲ, ಉಪಕಾರ ಮಾಡಲಿಕ್ಕೆ ನನ್ನನ್ನು ಹಾಕಿರೋದು. ಏಕೆಂದರೆ ಸಾಧನೆಯನ್ನು ಮಾಡಿಕೊಂಡು ಶ್ರೀಹರಿಯ ಚರಣಾರವಿಂದಗಳನ್ನು ಇವನು ಹೊಂದಲಿ ಅಂತ. ಭಾಗವತ ದಶಮಸ್ಕಂದದಲ್ಲಿ ಶ್ರುತಿಗೀತೆ ಅಂತ ಒಂದು ಸುಂದರವಾದ ಭಾಗ ಉಂಟು. ಆ ಭಾಗದ ಉದ್ದೇಶವೇ ಪರಮಾತ್ಮ ಮಲಗಿದಾಗ ಲಕ್ಷ್ಮೀದೇವಿ ದೇವರನ್ನು ಎಬ್ಬಿಸೋದು. ಭಗವಂತ 87 ವರ್ಷ ಆಗಿದೆ, ಇನ್ನು 12 ವರ್ಷ ಬಾಕಿ ಇದೆ. ಆಗ ಅನಂತ ವೇದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ದೇವರನ್ನು ಎಬ್ಬಿಸ್ತಾಳೆ. ಒಂದು 27 ಪದ್ಯಗಳಿದ್ದಾವೆ. ಅಲ್ಲಿ ಮೊದಲನೇ ಪದ್ಯವೇ, ಭಗವಂತ ನೀನು ಏಳು, ನಾನು ಎದ್ದು ಏನನ್ನ ಮಾಡಬೇಕು ಅಂತ ನೀನು ಪ್ರಶ್ನೆ ಮಾಡ್ತೀಯಲ್ವಾ. ನಿನ್ನ ಹೊಟ್ಟೆಯಲ್ಲಿ ಮಲಗಿದ ಈ ಎಲ್ಲ ಜೀವಜಾತಕ್ಕೆ ದೇಹವನ್ನು ಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿಸಿ, ಆ ಸಾಧನೆಯ ನಂತರದಲ್ಲಿ ಅವರಿಗೆ ನಿನ್ನನ್ನು ದರ್ಶನ ಮಾಡಲಿಕ್ಕೆ ಇರುವ 2 ಪ್ರತಿಬಂಧಕಗಳು, ಅಡ್ಡಿಗಳು. ಅದ್ಯಾವುದು ಅಂದರೆ ಜೀವಾಚ್ಛಾದಕ, ಪರಮಾಚ್ಛಾದಕ ಅಂತ ಕರೀತಾರೆ. ನೋಡಿ, ನಮ್ಮ ಒಳಗೆ ದೇವರಿದ್ದಾನೆ. ಯಾರಾದರೂ ನೋಡಿದ್ದೀರಾ? ಇಲ್ಲ ಅಲ್ವಾ? ದೇವರನ್ನು ನೋಡೋದು ಬೇಡ, ನನ್ನೊಳಗಿರುವ ನನ್ನನ್ನೇ ನಾನು ನೋಡಿಲ್ಲ. ಯಾಕೆ? ನಾನು ಅನ್ನುವ ಅನುಭವ ಇದೆ, ಆದರೆ ಹ್ಯಾವ್ ಯು ಸೀನ್ ಇಟ್? ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಅತಿ ಹತ್ತಿರದಲ್ಲಿರೋ ವ್ಯಕ್ತಿ ಜೀವಾತ್ಮ ಪರಮಾತ್ಮ ಒಂದೇ ವೃಕ್ಷದ ಟೊಂಗೆಯಲ್ಲಿ ಕುಳಿತಿದ್ದಾರೆ, 2 ಹಕ್ಕಿ. ಯಾಕೆ ಕಾಣೋದಿಲ್ಲ ಅಂದರೆ ಅವರ ಮೇಲೆ 2 ದೊಡ್ಡ ಕರ್ಟನ್ಸ್ ಇದೆ, ಮುಚ್ಚಳಗಳು ಇದೆ. ಯಾವುದದು? ಆವರಕಗಳು. ಅಂದರೆ ಒಂದು ಜೀವನನ್ನು ಮುಚ್ಚುವ ಆವರಕ ಜೀವಾಚ್ಛಾದಕ, ಇನ್ನೊಂದು ಪರಮಾತ್ಮನನ್ನು ಮುಚ್ಚುವ ಆವರಕ ಪರಮಾಚ್ಛಾದಕ. ಈ 2 ಆವರಕಗಳು ದೂರ ಹೋಗಬೇಕು. ದೂರ ಹೋದರೆ ದೇವರು ಹಾಗೂ ಜೀವರು, ಅವರಿಗೆ ಜೀವನಿಗೆ ತನ್ನ ಜ್ಞಾನ ಆಗತ್ತೆ, ತನ್ನಲ್ಲಿರುವ ತನ್ನಪ್ಪನ ಭಗವಂತನ ಜ್ಞಾನ ಆಗತ್ತೆ. ಈ ಭಗವಂತನ ಜ್ಞಾನ ಆಗಬೇಕಾದರೆ ಸಾಧನೆ ಬೇಕು. ಸಾಧನೆಗೆ ಬೇಕಾದದ್ದು ಶರೀರ. ಶರೀರ ಇಲ್ಲ ಅಂದರೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಲಕ್ಷ್ಮೀದೇವಿ ದೇವರನ್ನು ಬೇಡ್ತಾಳೆ, ಅಪ್ಪ ನಿನ್ನ ಹೊಟ್ಟೆಯಲ್ಲಿರುವ ಎಲ್ಲ ಈ ನಿನ್ನ ಮಕ್ಕಳಿಗೆ ಅಥವಾ ನನ್ನ ಮಕ್ಕಳಿಗೆ ದಯಮಾಡಿ ದೇಹವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಅವರ ಆನಂದವನ್ನು ಅವರು ಹೊಂದುವಂತೆ ಮಾಡು. ಅಲ್ಲಿ ಇನ್ನೊಂದು ಮಾತುಂಟು, ದೇವರು ಕೇಳ್ತಾನೆ, ಅಲ್ಲ ನಾನು ಅವರಿಗೆ ದೇಹ ಕೊಟ್ಟು ಸಾಧನೆಯನ್ನು ಮಾಡಿಸ್ತೇನೆ, ಅವರ ಪಾಲಿನ ಆನಂದವನ್ನು ಅವರು ಅನುಭವಿಸಲಿಕ್ಕೆ ಅಡ್ಡಿ ಏನು? ಈ 2 ಕರ್ಟನ್ಸ್ ಇದೆ ಅಲ್ವಾ, ಅದೆರಡು ಹೋಗಬೇಕು. ಆಯಿತು, ನಾನು ದೇಹ ಕೊಡ್ತೇನೆ, ಸಾಧನೆ ಮಾಡ್ತಾರೆ, ಆಮೇಲೆ ಕರ್ಟನ್ಸ್ 2 ಪಕ್ಕಕ್ಕೆ ಹೋದ ಮೇಲೆ ಅವರಿಗೆ ಆನಂದ ಆಗದೇ ಇದ್ದರೆ? ಯಾಕೆ ಅಂದರೆ ಅವರಿಗೆ ಆನಂದ ಪಡುವ ಅರ್ಹತೆ ಯೋಗ್ಯತೆ ಇಲ್ಲ. ಆನಂದವೇ ಇಲ್ಲದೇ ಇದ್ದರೆ, ಚೆಕ್ ಬುಕ್ ಇದೆ ಅಂತ ನಾವು 10 ಜನಕ್ಕೆ ಚೆಕ್ ಕೊಡ್ಬೋದು, ಆದರೆ ಬ್ಯಾಂಕಲ್ಲಿ ಹಣ ಇಟ್ಟರೆ ಮಾತ್ರ ಅಲ್ವಾ ಆ ಚೆಕ್ ಪಾಸ್ ಆಗೋದು. ಹಾಗೆ ಇವರಿಗೆ ಆನಂದ ಇದ್ದರೆ ಆ ಕರ್ಟನ್ಸ್ ಹೋದ ಮೇಲೆ ಅವರ ಪಾಲಿನ ಆನಂದವನ್ನು ಅವರು ಅನುಭವಿಸ್ಬೋದು. ಆನಂದ ಇದೆ ಅನ್ನೋದಕ್ಕೇನು ಗ್ಯಾರಂಟಿ? ಅದಕ್ಕೆ ಲಕ್ಷ್ಮೀದೇವಿ ಅಂತಾಳೆ, ಅವರೆಲ್ಲರೂ ನಿನ್ನ ಪ್ರತಿಬಿಂಬರು. ಬಿಂಬನಾದ ನಿನ್ನಲ್ಲಿ ಆನಂದ ಇದೆ ಅಂದ ಮೇಲೆ ಪ್ರತಿಬಿಂಬನಾದ ಅವರಲ್ಲೂ ನಿನ್ನಷ್ಟು ಇಲ್ಲ, ಸ್ವಲ್ಪ ಆದರೂ ಆನಂದ ಇರುತ್ತೆ. ಆದ್ದರಿಂದ ನೀನು ಅವರಿಗೆ ದೇಹವನ್ನು ಕೊಡು ಅಂತ ಈ ಲಕ್ಷ್ಮೀದೇವಿಯೇ ನಮ್ಮ ಪರವಾಗಿ ಬೇಡಿದ್ದಕ್ಕೆ ದೇವರು ಈ ದೇಹವನ್ನು ಕೊಟ್ಟದ್ದು. ಶ್ರುತಿಗೀತೆಯ ಮೊದಲನೇ ಪದ್ಯ ಜಯ ಜಯ ಜಖ್ಯಜಾಂ ಅಜಿತ ದೋಷ ಗ್ರಹೀತ ಗುಣಾಂ ಅಂತ ಪ್ರಾರಂಭ ಆಗತ್ತೆ. ಹೇ ಭಗವಂತನೇ ನಿನಗೆ ಜಯ ಜಯ. ಒಂದಿಮಾಗದರೂ ರಾಜನನ್ನು ಎಬ್ಬಿಸುವ ಕಾಲದಲ್ಲಿ ಅವನಿಗೆ ಬಹುಪರಾಕ್ ಅಂತ ಹೇಳೋರಂತೆ. ಹಾಗೆ ಲಕ್ಷ್ಮೀದೇವಿ ದೇವರನ್ನು ಎಬ್ಬಿಸ್ತಾಳೆ, ರಾಜಾದಿರಾಜ ನೀನು, ನಿನಗೆ ಜಯಕಾರ ಇರಲಿ. ಅಜಾಂ ಜಹಿ, ಈ ನನ್ನ ಜೀವಜಾತದ ಮೇಲೆ ಇರುವ ಪ್ರಕೃತಿಯಿಂದ ನಿರ್ಮಿತವಾದ ಜೀವಾಚ್ಛಾದಕ ಪರಮಾಚ್ಛಾದಕ ಅದನ್ನು ದೂರ ಮಾಡು. ಆ ಮಾತುಗಳನ್ನೇ ದಾಸರು ನಮಗೆ ಅರ್ಥ ಆಗುವಂತೆ ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆ ಎನಗೆ ವಸುದೇವ ಸುತನ ಕಾಂಬುದಕ್ಕೆ. ಸಂಸಾರದಲ್ಲಿ ನಿನಗೇನು ಸಮಸ್ಯೆ ಆಗಿದೆ ಅಂದರೆ ಸಮಸ್ಯೆಯನ್ನು ವರ್ಣನೆ ಮಾಡ್ತಾರೆ. ಅಮ್ಮ, ಸಂಸಾರ ಸಿಂಧು, ಇದು ಸಮುದ್ರ. ನಾವು ರಾಯರ ಸ್ತೋತ್ರದಲ್ಲಿ ಕೇಳ್ತೇವೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈಃ ಅನುಪಮೈಃ ಕಾಮಾರಿ ಭಂಗಾಕುಲೇ. ಸಂಸಾರೇ ಅಕ್ಷಯ ಸಾಗರೇ, ಇದು ಒಂದು ದಿವಸ ನೀರು ಕಮ್ಮಿಯಾಗಿ ಬತ್ತುವ ಸಾಗರ ಅಲ್ಲ, ಅಕ್ಷಯ ಸಾಗರೇ ಸಂಸಾರೇ. ಪ್ರಕೃತಿತೋ ಅಗಾಧೆ, ಇದು ಯಾರೋ ವೈಡನ್ ಮಾಡಿ ಹಳ್ಳ ಆದದ್ದಲ್ಲ, ಸ್ವಾಭಾವಿಕವಾಗಿ ಅಗಾಧ. ಇದು ತುಂಬ ಆಳ ಇದೆ, ತುಂಬ ದೊಡ್ಡದಾಗಿ ಇದೆ.
ಈಜಿ ನಾನು ಆಚೆಯ ತೀರವನ್ನು ಸೇರ್ತೇನೆ ಅಂದರೆ ಆಗೋದಿಲ್ಲಮ್ಮ. ಪ್ರಕೃತಿತೋ ಅಗಾಧೆ ಸದಾ ದುಸ್ತರ, ಇದು ದಾಟಲಿಕ್ಕೆ ಆಗೋದಿಲ್ಲ. ಹೋಗಲಿ, ಅಲ್ಲಿ ಈಜು ಹೊಡ್ಕೊಂಡಿರು ಅಂದರೆ ನಾನಾ ತರಹದ ಜಲಚರಗಳು ಬಂದು ನನ್ನನ್ನು ತಿಂತಾ ಇದೆ. ಸರ್ವಾವದ್ಯ ಜಲಗ್ರಹೈಹಿ ಅನುಪಮೈಹಿ, ಇದರ ಜೊತೆಯಲ್ಲಿ ಅನೇಕ ಶತ್ರುಗಳು ಹೊಂಚಾಗ್ತಾ ಇದ್ದಾರೆ. ಕಾಮಾರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವ ಅರಿಕುಲಗಳು, ಶತ್ರುಗಳು ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಾನಾ ವಿಭ್ರಮ ದುರ್ಭ್ರಮೈಹಿ ಅಮಿತ ಭಯಸ್ತೋಮಾದಿ ಫೇನ. ಅಲ್ಲ, ಇಲ್ಲಿ ನೊರೆ ಇದೆಯಾ? ತುಂಬ ಭಯವೆಂಬ ಫೇನ, ನೊರೆ ಇದೆ. ವಿಭ್ರಮ ದುರ್ಭ್ರಮ, ನಾನು ಅದು ಮಾಡಿಬಿಡ್ತೇನೆ, ಇದು ಮಾಡಿಬಿಡ್ತೇನೆ, ನನಗೆ ಆ ಸಾಮರ್ಥ್ಯ ಇದೆ, ಇವೆಲ್ಲ ತಾರುಣ್ಯ ಇದ್ದಾಗ ಭ್ರಮೆ ಇರುತ್ತೆ. ಆಮೇಲೆ ಬಡವ ನೀ ಮಡಗದ ಇರುವಂತ ತಣ್ಣಗೆ ಕೂಡ್ತೇವೆ. ಈ ಎಲ್ಲ ಭ್ರಮೆಗಳು ಹೋಗತ್ತೆ, ಕೆಲವರು ಹೋಗೋದೇ ಇಲ್ಲ. ಇವೆಲ್ಲ ಇದೆಯೇ, ಸುಳಿಗಳು ಇದೆ. ಹೇಗೆ ಅಲ್ಲಿ ಸುಳಿಗಳು ನಮ್ಮನ್ನು ಕೆಳಗೆ ಎಳೆದುಕೊಂಡು ಹೋಗುತ್ತೆ, ಈ ಸಂಸಾರ ಸಾಗರದಲ್ಲಿ ಇರುವ ಸುಳಿಗಳಂತೆ. ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ. ಈ ದುಃಖದಿಂದ ಕೂಡಿದ ವಿಷಸಾಗರದಿಂದ ಹೇ ಗುರೋ ರಾಘವೇಂದ್ರ ನನ್ನನ್ನು ಎತ್ತು ಅಂತಾರೆ. ಆ ರಾಯರ ಎತ್ತು ಅಂದಾಗ ಆ ರಾಯರು ಲಕ್ಷ್ಮೀದೇವಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅಮ್ಮ ನೀನು ಎತ್ತಿದರೆ ಆಗತ್ತೆ, ನಾನು ಕೇವಲ ಕೌಂಟರಲ್ಲಿ ಕುಳಿತವನು, ಇವನನ್ನು ನೀನು ಎತ್ತು ಅಂತ. ಹಾಗಾಗಿ ಲಕ್ಷ್ಮೀದೇವಿಯನ್ನು ದಾಸರು ಬೇಡ್ತಾರೆ, ನೀನು ನನ್ನನ್ನು ಈ ಸಂಸಾರ ಸಾಗರದಲ್ಲಿ ಇಟ್ಟಿದೆ, ಆ ಸಾಗರ ಚೆನ್ನಾಗಿಲ್ಲ. ಕಂದನಂದದಿ ಬಾಲ್ಯದಿಂದ ಸೇರಿದೆ ನಿನ್ನ. ಪುಟ್ಟ ಕಂದ ಅಮ್ಮನ ಹತ್ತಿರ ಓಡಾಡ್ತಾ ಇರುತ್ತೆ. ಅದಕ್ಕೊಂದು ಸಿಂಹದ ಗಾಂಭೀರ್ಯ ಇರುತ್ತೆ, ಒಂದು ಅದ್ಭುತವಾದ ನಿರ್ಭಯವಾಗಿ ಅಮ್ಮ ಹತ್ತಿರ ಇದ್ದಾಗ ಓಡಾಡ್ತಾ ಇರುತ್ತೆ. ನಮ್ಮಮ್ಮ ಇದ್ದಾಳೆ ಗೊತ್ತಾ ಅಂತ. ನಮ್ಮಮ್ಮ ಪರಮಾತ್ಮನ ಪತ್ನಿ, ಪ್ರಕೃತಿ ತತ್ವಕ್ಕೆ ನಿಯಾಮಕಳು, ಬ್ರಹ್ಮಾದಿಗಳ ಜನನಿ. ಅವರಿಗೆ ಅವರ ಪೋಸ್ಟನ್ನು ಕೊಟ್ಟು ನಿಯಂತ್ರಣ ಮಾಡುವ ಅದ್ಭುತವಾದ ಶಕ್ತಿ ಉಳ್ಳ ನಿನಗೆ ನಾನೊಬ್ಬ ಭಾರನ? ನನ್ನನ್ನು ನೀನು ಎತ್ತು, ನಿನ್ನನ್ನೇ ನಾನು ನಂಬಿದ್ದೇನೆ, ನೀನೇ ನನ್ನ ತಾಯಿ. ಹಾಗಾಗಿ ಬಾಲ್ಯದಿಂದಲೇ ಸೇರಿದೆ, ಸಣ್ಣ ವಯಸ್ಸಿನಿಂದ ನಾನು ನಿನ್ನನ್ನು ಸೇರಿದ್ದೇನೆ. ಬಾಲ್ಯ ಅಂದರೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ತಿಳುವಳಿಕೆ ಇರೋದಿಲ್ಲ. ಆದರೆ ನಮಗೆ ವಯಸ್ಸಾದರೂ ಬೌದ್ಧಿಕವಾಗಿ ಬಾಲಕರೇ ನಾವು. ಆದ್ದರಿಂದ ನಾವು ಈ ಹಾಡನ್ನು ನೋಡಿ ಲಕ್ಷ್ಮೀದೇವಿಯನ್ನು ಅರ್ಥಾನುಸಂಧಾನ ಮಾಡಿ ಬೇಡೋದು ಯಾವಾಗ ಅಂದರೆ ವಯಸ್ಸಾದ ಮೇಲೆ. ಸಣ್ಣ ವಯಸ್ಸಿನಲ್ಲಿ ಘಟ್ಟು ಮಾಡಿರ್ತೇವೆ. ಹಾಗಾದರೆ ಬಾಲ್ಯದಿಂದಲೇ ಅಂದ್ರೇನು? ನಾನು ಎಷ್ಟೇ ವಯಸ್ಸಾದರೂ ಮೈಂಡ್ ಮೆಚ್ಯೂರಿಟಿ ಅನ್ನೋದು ಬಾಲಕರಿಗೆ ಎಷ್ಟಿರಬೇಕೋ ಅಷ್ಟೇ ಇದೆ. ಈಗ ನನಗೆ ಗೊತ್ತಾಯಿತು ವಯಸ್ಸಾದ ಮೇಲೆ, ಓಹ್ ಇದು ಯಾರ್ಯಾರನ್ನೋ ಕೇಳೋದಲ್ಲ, ಇದಕ್ಕೆ ನಿಯಾಮಕಳಾದ ನನ್ನ ತಾಯಿಯಾದ ಆ ಜಗದಂಬೆಯನ್ನೇ ಬೇಡುವ ಅಂತ. ಬಾಲ್ಯದಿಂದಲೇ ನಿನ್ನ ಸೇರಿದೆ. ಏನು ಮುಂದೆ? ಆ ಕಣ್ಣನ್ನು ಏನು ಮಾಡ್ತಿ? ಮಂದರೋದ್ಧರನ ತೋರಮ್ಮ, ಮಂದರಗಿರಿಯನ್ನು ಎತ್ತಿದ ಆ ಭಗವಂತನನ್ನು ತೋರು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಬೇರೆ ಬೇರೆ ಬೆಟ್ಟಗಳನ್ನು ಎತ್ತಿಯಾನೆ, ಎಲ್ಲ ಸರಿ. ಅದನ್ನು ದೃಷ್ಟಾಂತ ಕೊಡದೆ ದಾಸರು ಮಂದರ ಪರ್ವತವನ್ನು ಎತ್ತಿದ ಭಗವಂತನನ್ನು ಇಲ್ಲಿ ಚಿಂತನೆ ಮಾಡಿದ್ದು ಯಾಕೆ? ಒಂದು ವಿಶೇಷ ಇರುತ್ತೆ. ಕಾರಣ ಇಷ್ಟೇ, ಮಂದರ ಪರ್ವತವನ್ನು ಎತ್ತಿ ದೇವರು ಮಾಡಿದ್ದೇನು ಅಂತಂದರೆ ಅಮೃತದ ಉತ್ಪಾದನೆಯನ್ನು ಮಾಡಿ ದೇವತೆಗಳಿಗೆ ಬಂದ ಸಮಸ್ಯೆಯನ್ನು ಬಗೆಹರಿಸ್ದ. ದೇವತೆಗಳಿಗೆ ರಾಜ್ಯ ಹೋಗಿತ್ತು, ಸಂಪತ್ತು ಹೋಗಿತ್ತು. ಅದಕ್ಕೆ ಇದ್ದ ಒಂದು ಉಪಾಯ ಅಂತಂದರೆ ನೀವು ಅಮೃತವನ್ನು ಉತ್ಪಾದನೆ ಮಾಡಿ ಪಾನ ಮಾಡಿ. ಹಾಗೆ ನಮ್ಮ ಅವಸ್ಥೆ ಈಗ ಬದುಕಿದ್ದು ಸತ್ತಂತೆ ಇದ್ದೇವೆ, ನಮಗೆ ಅಮೃತ ಬೇಕು. ಮಂದರೋದ್ಧಾರಿಯಾದ ಭಗವಂತನನ್ನು ಚಿಂತನೆ ಮಾಡಿದ್ರೆ ಆ ಅಮೃತವನ್ನು ನಮಗೂ ಕೊಡ್ತಾನೆ. ಅವನ ಅಮೃತದ ಕಿರಣಗಳು ನಮ್ಮ ಮೇಲೆ ಬೀಳತ್ತೆ. ಜೊತೆಯಲ್ಲಿ ಲಕ್ಷ್ಮೀ ಪ್ರಾದುರ್ಭಾವವೂ ಆಗಬೇಕಾಗಿತ್ತು, ಸಂಪತ್ತು ಬರಬೇಕಾಗಿತ್ತು. ಈ ಮಂದರ ಪರ್ವತವನ್ನು ಹಾಕಿ ಸಮುದ್ರದಲ್ಲಿ ಮಥನ ಮಾಡಿದಾಗ ಆದಂತಹ ಬಹಳ ದೊಡ್ಡ ಎರಡು ಬೆನಿಫಿಟ್ ಏನು ಅಂತಂದರೆ, ಒಂದು ಲಕ್ಷ್ಮೀದೇವಿ ಬಂದಳು, ಇನ್ನೊಂದು ಅಮೃತ ಬಂತು. ನನಗೆ ಎರಡೂ ಬೇಕಾಗಿದೆ. ಲಕ್ಷ್ಮೀದೇವಿಯೂ ಬೇಕು, ನನಗೆ ಆರೋಗ್ಯ ಆಯುಷ್ಯ ಬೇಕು, ಬೇಕಾದಷ್ಟು ಸಂಪತ್ತಿದೆ. ದೇವರು ಅಂತಾನೆ, ನಿನಗೆ ನಾನು 1000 ಕೋಟಿಯನ್ನು ಕೊಡ್ತೇನೆ, ಬಹಳ ಸಂತೋಷ ಸ್ವಾಮಿ, ಆದರೆ ನಿನ್ನ ಆಯುಷ್ಯ ನಾಳೆ ತೀರಿಬಿಡತ್ತೆ. ಅದನ್ನು ಎಣಿಸೋದ್ರಲ್ಲೇ ನಾ ಕೃಷ್ಣಾರ್ಪಣೆ ಆಗಿಬಿಟ್ರೆ ಪ್ರಯೋಜನ ಏನು? ನನಗೆ ಅಮೃತ ಬೇಕು, ಅಮೃತತ್ವ ಬೇಕು. ಇಲ್ಲಿ ಅಮೃತತ್ವ ಅಂದರೆ ಮೋಕ್ಷವೇ ಬೇಕು. ಮಂದಾರೋದ್ಧರನ ತೋರಮ್ಮ ಅಂತ ಮೊದಲನೇ ಪದ್ಯದಲ್ಲಿ ಬೇಡಿ ಮುಂದಿನ ಸಾಲನ್ನು ನೋಡುವ. ಪರರನ್ನವನುಂಡು
ಪರರಾಧನವ ಕೊಂಡು ಪರಿಪರಿ ಕ್ಲೇಶಗಳುಂಡೆ. ಪರಲಕ್ಷ್ಮಿ ನಿನ್ನ ಚಾರು ಚರಣವ ಮೊರೆ ಹೊಕ್ಕೆ ಕರುಣಾದಿ ಕಣ್ಣೆತ್ತಿ ನೋಡೆ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ ವಸುದೇವ ಸುತನ ಕಾಂಬುದಕ್ಕೆ. ಇಲ್ಲಿ ಒಂದು ಅರ್ಥ, ವಸುದೇವ ಅಂದರೆ ದೇವಕಿ ವಸುದೇವ ಅಂತ. ವಸು ಅಂದರೆ ಸಂಪತ್ತು, ಅವುಗಳ ದೇವ ನಿಯಾಮಕ, ಸಮಗ್ರ ಐಶ್ವರ್ಯದ ನಿಯಾಮಕ ಭಗವಂತ. ಅವನ ಸುತ ಅಂದರೆ ಅವನಿಗೆ ಅವನೇ ಸುತ. ವಸುದೇವ ಸುತನ ಕಾಂಬುದಕ್ಕೆ ಅಥವಾ ಅಷ್ಟವಸುಗಳು ಹಾಗೂ ದೇವತೆಗಳು ಅವರ ಮಗ ಅಂದರೆ ಅವರನ್ನು ಸಂರಕ್ಷಣೆ ಮಾಡುವವನು ಅಂತ ಈ ಅಭಿಪ್ರಾಯದಲ್ಲೂ ಇಟ್ಕೊಳ್ಬಹುದು. ಪ್ರಕೃತದಲ್ಲಿ ಪರರ ಅನ್ನವನುಂಡು. ಏನು ನನ್ನ ಅವಸ್ಥೆ ಅಂದರೆ ದಿನಾ ಇನ್ನೊಬ್ಬರು ಹಾಕುವ ಭಿಕ್ಷೆಗೆ ಕಾಯುವ ಪರಿಸ್ಥಿತಿ ಇದೆಯೇ? ಪರರ ಅನ್ನವನುಂಡು ಪರರಾಧನವ ಕೊಂಡು. ಇನ್ನೊಬ್ಬರ ಅನ್ನ ತಿನ್ನೋದು, ಇನ್ನೊಬ್ಬರ ಹಣಕ್ಕಾಗಿ ಕಾಯ್ದು ಕುಳಿತಿರೋದು. ಸ್ವಲ್ಪ ನನಗೆ ಚೂರು ಬುದ್ಧಿ ಜಾಸ್ತಿ ಇದೆ ಅಂತಾದರೆ ಟೋಪಿ ಹಾಕೋದು, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡೋದು, ಇಲ್ಲ ಪ್ರಾಮಾದಿಕವಾಗಿ ಸಂಪಾದನೆ ಮಾಡೋದು, ಇನ್ನೊಬ್ಬರಿಗೆ ಸಮಸ್ಯೆ ಕೊಟ್ಟು ಸಂಪಾದನೆ ಮಾಡೋದು. ಇದು ಯಾವತ್ತಿದ್ರೂ ಪಾಪ ಅಲ್ವಾ? ನೋಡಿ ಎಷ್ಟು ದಿವಸ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು. ಪ್ರತಿಯೊಬ್ಬನಿಗೂ ಇರುತ್ತಲ್ಲ, ನನ್ನ ಪಾಡಿಗೆ ನಾನು ಇರಬೇಕಪ್ಪ, ಅವರು ಹಾಕಬೇಕಾದರೆ ಹಾಕ್ತಿದ್ದಾರೆ, ಸ್ವಲ್ಪ ಅವ್ರಿಗೂ ಬೇಸರ ಇರುತ್ತೆ, ಇನ್ನೆಷ್ಟು ದಿನ ಬರ್ತಾನೋ ಅಂತ. ಪರರ ಅನ್ನವನುಂಡು ಪರರಾಧನವ ಕೊಂಡು ಪರಿಪರಿ ಕ್ಲೇಶಗಳುಂಡೆ. ಸಂಸಾರದಲ್ಲಿ ಅವರು ಇವರನ್ನು ಬೇಡೋದು, ಮಾಡೋದು, ಕಾಡೋದು ಇದೇ ಆಗಿದೆ. ಯಾರನ್ನೂ ಕಾಡದಂತೆ ಇನ್ನೂ ನಮ್ಮಮ್ಮ ನಿನ್ನನ್ನು ಕೇಳೋದು, 4 ಜನಕ್ಕೆ ಕೊಡುವ ಸಂಪತ್ತು ಕೊಡು, 4 ಜನಕ್ಕೆ ಅನ್ನ ಹಾಕುವ ಭಾಗ್ಯವನ್ನು ಕೊಡು, ಇನ್ನೊಬ್ಬರನ್ನು ಬೇಡುವಂತಹ ದುಸ್ಥಿತಿಯನ್ನು ಕೊಡಬೇಡ. ಅದು ತುಂಬ ಕಷ್ಟ ಅಂತೆ ಬೇಡೋದು. ದಾರಿದ್ರ್ಯ ಇದ್ದಾಗ ಅದು ಕಷ್ಟ. ಆದರೆ ಹೊಟ್ಟೆ ಸಲುವಾಗಿ ಅನಿವಾರ್ಯವಾಗಿ ಇನ್ನೊಬ್ಬರ ಮನ ಬಾಗಿಲ ಹತ್ತಿರ ಹೋಗಬೇಕಾಗತ್ತೆ. ನಮ್ಮ ವಿಜಯರಾಯರಂತಾರಲ್ಲ, ತುಂಬ ಕಷ್ಟಪಟ್ಟನಮ್ಮ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಕಂಡಲ್ಲಿ ಬೇಡಿ ಸಾಕಾಗಿತ್ತು, ಆದರೆ ನಿನ್ನ ಅನುಗ್ರಹ, ನಿನ್ನ ಅಲ್ಲಿ ಪರಮಾತ್ಮನನ್ನು ಅಡ್ರೆಸ್ ಮಾಡ್ತಾರೆ. ಜಗದಂಬೆ ಜೊತೆಯಲ್ಲಿ ನಿತ್ಯಾಭಿಯೋಗಿನಿ ಆದದ್ದರಿಂದ ಪರಮಾತ್ಮ ಲಕ್ಷ್ಮೀದೇವಿಯ ಕೃಪಾ ವೀಕ್ಷಣೆ ನಮ್ಮ ಕಡೆ ತಿರುಗಿದರೆ ಎಲ್ಲವೂ ಸುಲಭ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಶ್ರೀನಿಕೇತನ ಲಕ್ಷ್ಮೀದೇವಿಗೆ ವಾಸಸ್ಥಾನನಾದ ಶ್ರೀನಿವಾಸ ನಿನ್ನ ಕಡೆ ಕೃಪಾದೃಷ್ಟಿಯನ್ನು ಬೀರಿದ ಅಂದರೆ ಎಲ್ಲವೂ ನಿನ್ನ ಮನೆಯಲ್ಲಿ ಸುಲಭವಾಗಿ ಬಂದು ಬೀಳತ್ತೆ. ಈ ದಿಶೆಯಲ್ಲಿ ಮೊರೆ ಹೊಕ್ಕೆ ಕರುಣಾದಿ ಕಣ್ಣೆತ್ತಿ ನೋಡೆ ಅಂತ. ಇದಾದ ಮೇಲೆ ನನ್ನನ್ನು ವರಲಕ್ಷ್ಮಿ ನಿನ್ನನ್ನೇ ನಾನು ಮೊರೆ ಹೊಂದಿದ್ದೀನಿ, ಪರಿಪರ ಕ್ಲೇಶಗಳಿಂದ ಕಷ್ಟಪಟ್ಟಿದ್ದೇನೆ, ವರವನ್ನು ಕೊಡುವುದರಲ್ಲಿ ನೀನು ವಿಶೇಷವಾದ ಸ್ಥಾನದಲ್ಲಿ ಇದೆ. ಹಾಗಾಗಿ ಹೇ ವರಲಕ್ಷ್ಮಿಯೇ, ನಿನ್ನನ್ನು ನಾನು ಚಾರು ಚರಣವ ಮೊರೆ ಹೊಕ್ಕೆ, ಸುಂದರವಾದ ನಿನ್ನ ಪಾದಕಮಲಗಳೇ ಗತಿ ಅಂತ ನಾನು ಮೊರೆ ಹೊಕ್ಕಿದ್ದೇನೆ. ಕರುಣಿನಿಂದ ನೀನು ಕಣ್ಣೆತ್ತಿ ನೋಡಬೇಕು. ನಿನಗೆ ನಾನು ಹೊಸದಾಗಿ ಬೆಳ್ಳಿ ಕೊಟ್ಟೆ, ಬಂಗಾರ ಕೊಟ್ಟೆ, ಏನೇನೋ ಕೊಟ್ಟೆ ಅಲ್ಲ, ಲಕ್ಷ್ಮೀದೇವಿಗೆ ನಾನು ಬಂಗಾರ ಕೊಡೋದು ಹಾಗಾಗಿ ಆಗೋದಿಲ್ಲ. ನೀನು ನನ್ನನ್ನು ನೋಡಬೇಕು ಅನ್ನೋದಾದರೆ ನನ್ನಲ್ಲಿ ಯಾವ ಗುಣ ಇದೆ? ನನ್ನಲ್ಲಿ ಯಾವ ಗುಣ ಇಲ್ಲ. ನಿನ್ನಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಏನದು? ಕರುಣೆ ಅನ್ನುವ ಗುಣ ಇದೆ. ತಾಯಿಗೆ ಮಗು ಏನು ಕೊಡುತ್ತೆ? ಕಾಟ ಕೊಡೋದು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ. ಆದರೂ ತಾಯಿ ಒಡಿಲಲ್ಲಿ ಹಾಕಿಕೊಂಡು ಅದನ್ನು ಮುದ್ದಾಡಿ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಅದನ್ನು ಎತ್ತಿಕೊಂಡು ಎಲ್ಲ ಕಡೆ ಹೋಗ್ತಾಳಲ್ಲ, ಏನು ಕೊಡ್ತು ಮಗು? ಕಾಟ ಕೊಡ್ತು. ಆದರೂ ತಾಯಿಗೆ ಕರುಣೆ ಅನ್ನುವಂತಹ ಒಂದು ದೊಡ್ಡ ಸಂಪತ್ತನ್ನು ತಾಯಂದರಿಗೆ ಕೊಟ್ಟಿಯಾನೆ. ಆ ಕರುಣೆ ಬಿಟ್ಟರೆ ಬೇರೆ ಇನ್ಯಾವುದು
ಅದನ್ನು ನೀನು ಬಳಸಿ ನನ್ನನ್ನು ನೋಡು ಅಷ್ಟೆ. ನನ್ನಲ್ಲಿ ನೋಡುವಂತಹ ಯಾವ ಗುಣಗಳೂ ಇಲ್ಲ. ನಿನ್ನ ಕರುಣೆಯನ್ನು ನನ್ನ ಮೇಲೆ ಹರಿಸು. ಇದು ಲಕ್ಷ್ಮೀದೇವಿಯನ್ನು ಬೇಡುವ ಕ್ರಮ. ಇನ್ನು ಕಡೆ ನುಡಿಯಲ್ಲಿ ಅಂತಾರೆ, ಅಂದ ಚಂದಗಳಲ್ಲೇ ಬಂದು ಬಾಳಗಬಲ್ಲೆ ಬಂಧನಕ್ಕೆಲ್ಲ ಕಾರಣವು ಇಂದಿರೇಶನ ಪಾದ ದ್ವಂದ್ವವ ತೋರಿಸು ಹೃನ್ಮಂದಿರದಲ್ಲಿ ಬೇಗ ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ ವಸುದೇವ ಸುತನ ಕಾಂಬುದಕ್ಕೆ. ಅಂದ ಚಂದ, 4 ಜನ ನೋಡಿದಾಗ ಓಹ್ ಎಷ್ಟು ಚೆನ್ನಾಗಿದೆ ಇವರ ಮನೆ, ಯಾವ ರೀತಿಯಾಗಿ ಇವರು ಡ್ರೆಸ್ ಮಾಡ್ಕೊಂಡಿದ್ದಾರೆ, ಇದು ಯಾವುದೂ ಬೇಡ, ಔಟ್ಲುಕ್ಕು ತುಂಬ ಚೆನ್ನಾಗಿರುತ್ತೆ, ಒಳಗೆ ನಾನಾ ತರಹದ ಸಮಸ್ಯೆಗಳಿರತ್ತೆ. ಚಿಂತೆ ಇದ್ದು ಮೇಲೆ ಮಾತ್ರ ಚಂದ ಇದ್ದರೆ, ಅದೇ ಹೇಳ್ತಾರಲ್ಲ ಮೇಲೆಲ್ಲ ತಳಕು ಒಳಗೆಲ್ಲ ಹುಳುಕು ಅಂತ, ಅದಾಗೋದು ಬೇಡ. ನನಗೆ ಅಂದ ಚಂದ 4 ಜನ ನನ್ನನ್ನು ಮೆಚ್ಚುವಂಥದ್ದು ಬೇಡ, ನಿಜವಾದ ಸದ್ಗುಣಗಳು ನನ್ನಲ್ಲಿ ತುಂಬಿ ಇರುವಂತೆ ನೀನು ಅನುಗ್ರಹ ಮಾಡು. ಇಲ್ಲ ನಿನಗೆ ಬೇಕಾದಷ್ಟು ಬಂಧು ಬಳಗ ಕೊಡ್ತೇನೆ, ಬೇಡ, ಅದೆಲ್ಲ ಬಂಧನಕ್ಕೆ ಇವು ಕಾರಣವು. ನೀನೇನು ಕೊಡ್ತೀಯಲ್ಲ ಅದು ಪ್ರಾರಂಭದಲ್ಲಿ ಚೆನ್ನಾಗಿರ್ಬೋದು, ಆದರೆ ಅವರ ಮೇಲೆ ಅಟ್ಯಾಚ್ಮೆಂಟು ಬೆಳೆದ ಮೇಲೆ ಡಿಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ತುಂಬ ಬಂಧನಕ್ಕೆ ಒಳಗಾಗಿ ಬಿಡ್ತೇನೆ, ಅದ್ಯಾವುದು ಬೇಡ, ನಿನ್ನ ಅನುಗ್ರಹ ನನಗೆ ಸಾಕು. ಏನು ಕಡೆಗೆ ನಾನು ನಿನ್ನನ್ನು ಬೇಡೋದು ಅಂದರೆ, ನಿನ್ನ ಗಂಡನ ಪಾದ ಕಮಲಗಳು ನನಗೆ ಕಾಣುವಂತೆ, ನನ್ನ ಹೃದಯದಲ್ಲಿ ಬಿಂಬ ಕಾಣುವಂತೆ ಮಾಡು. ಇಂದಿರೇಶನ ಪಾದದ್ವಂದ್ವವ ತೋರಿಸು ಹೃನ್ಮಂದಿರದಲ್ಲಿ, ನನ್ನ ಹೃದಯ ಮಂದಿರದಲ್ಲಿ ಪರಮಾತ್ಮನ ಪಾದ ಅಂದರೆ ಬರೀ ಪಾದ ಅಲ್ಲ, ಅವನ ಸ್ವರೂಪ ಕಾಣುವಂತೆ ಮಾಡು. ಆಗ ಮಾತ್ರ ನಾನು ಈ ಸಂಸಾರ ಸಮುದ್ರವನ್ನು ದಾಟಬಲ್ಲೆ, ಅದು ನಿನ್ನಿಂದಲೇ ಆಗಬೇಕು ಅಂತ ವಿಶೇಷವಾಗಿ ದಾಸರು ಲಕ್ಷ್ಮೀದೇವಿಯನ್ನು ಏನು ಕೇಳಬೇಕು ಅನ್ನೋದನ್ನು ಅದ್ಭುತವಾಗಿ ಹೇಳಿದ್ದಾರೆ. ಪ್ರಾಯ ಲಕ್ಷ್ಮೀದೇವಿ ಅಂದರೆ ಬೆಳ್ಳಿ ಬಂಗಾರ ಸೀರೆ ಒಡವೆ ವಸ್ತ್ರ ಸಂಪತ್ತು ಇದಕ್ಕೆ ಕೇಳಿದ್ದಾರೆ. ನಿಜವಾದ ಸಂಪತ್ತು ಅದಲ್ಲ, ನಿನ್ನ ಹೃದಯದಲ್ಲೇ ಆ ಸಂಪತ್ತಿಗೆ ಓನರ್ ಆದ ನಾರಾಯಣ ಇದ್ದಾನೆ, ಅವನ ಪಾದದ ದರ್ಶನ ಮಾಡಿದಾಗ ಇದೆಲ್ಲವೂ ತಾನಾಗೆ ಬರುತ್ತೆ ಅನ್ನುವ ಅದ್ಭುತ ಸಂದೇಶವನ್ನು ದಾಸರು ಲಕ್ಷ್ಮಿಯನ್ನು ಬೇಡುವ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಆ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಇರುವ ಈ ಒಂದು ಪದ್ಯದ ಧ್ವನಿಯನ್ನು ನಿಮ್ಮ ಮನೆಯವರೆಗೂ ಮುಟ್ಟಿಸಿದವರು ನಮ್ಮ ಜ್ಞಾನಗಮ್ಯದವರು, ಸೇವಾಕರ್ತರು NV ಪದ್ಮಾ. ಇವರ ಸ್ಮರಣಾರ್ಥ ಅವರ ಮೊಮ್ಮಗಳು ದಿವ್ಯಶ್ರೀ ಮಂಜುನಾಥ ಮತ್ತು ಕುಟುಂಬದವರು ಈ ಸೇವೆಯನ್ನು, ಜ್ಞಾನದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಲಕ್ಷ್ಮಿಯ ಒಡೆಯನಾದ ಭಗವಂತ ಅನುಗ್ರಹ ಮಾಡಿ ಇಂತಹ ಸೇವೆಯನ್ನು ಮಾಡುವ ಸಂಪತ್ತು ವಿಶೇಷವಾಗಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರಯೇ ನಮಃ.